ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪುಷ್ಪ ಬ್ಲಾಗ್ಸ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಮ್ಮೂರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಊರ ಕಡೆ ಕಾಳುಗಳ ಸೀಸನ್ ಆಗಿ ಬಂದಿರುತ್ತೆ. ಯಾಕಂದರೆ ಅಳಸುಂಡೆ ಕಾಳು, ಅವರೆಕಾಳು, ಎಷ್ಟೊಂದು ಥರ ತರ್ನಿ ಕಾಳು, ಎಷ್ಟೊಂದು ಥರ ಕಾಳುಗಳನ್ನ ಬೆಳೀತಾರೆ ಊರ ಕಡೆ. ನಮ್ಮ ಅತ್ತೆಯವರು ಕೂಡ ಅಳಸುಂಡೆ ಕಾಳನ್ನ ಹಾಕಿದ್ರು. ಅದನ್ನು ಕೀಳೋಕ್ಕೋಸ್ಕರ ಊರಿಗೆ ಹೋಗಿದ್ವಿ ಒಂದು 2 ದಿನದ ಮಟ್ಟಿಗೆ. ಅಳಸುಂಡೆ ಕಾಳು ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಅದು ಹೇಗೆ ಬೆಳೀತಾರೆ, ಹೇಗಿದೆ ಅನ್ನೋದು ಕೂಡ. ಹಸಿ ಅಳಸುಂಡೆ ಕಾಳನ್ನ ಹಾಕಿ ಉಪ್ಸಾರು ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಒಣಗಿಸಿ ಕಾಳುಗಳನ್ನ ಸ್ಟೋರ್ ಮಾಡಿ ಇಟ್ಕೊತಾರೆ. ಹೋಗಿದ್ದು ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಮಟ್ಟ ಮಧ್ಯಾಹ್ನ ಸೂರ್ಯದೇವ ನತ್ತಿ ಮೇಲೆ ಬಂದು ತಲೆ ಸುಡ್ತಾ ಇದ್ದ. ಆ ಸುಡೋ ಬಿಸಿಲಲ್ಲಿ ನಾವು ಕಾಯಿ ಬಿಡ್ಸಕ್ ಸ್ಟಾರ್ಟ್ ಮಾಡಿದ್ವಿ. ಕಾಯಿ ಬಿಡಿಸ್ತಾ ಇದೀವಿ, ಕಾಯಿ ಮುಗಿತಾನೆ ಇಲ್ಲ. ಸಾಕಾಗಿತ್ತು ನಂಗೆ ಆ ದಿನ ಕಾಯಿ ಬಿಡಿಸೋಷ್ಟಲ್ಲಿ. ಸೂರ್ಯನ ನೋಡ್ತಾ ಇದ್ರೆ ಸನ್ಸೆಟ್ನ ತುಂಬಾನೇ ಚೆನ್ನಾಗಿತ್ತು. ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡೆ. ಹೇಗಿದೆ ನೋಡಿ ಸನ್ಸೆಟ್ಟು. ಆವತ್ತಿನ ದಿನ ಈಗ ಎಂಡಾಯಿತು. ಇನ್ನು ಸಾಯಂಕಾಲ ಮನೆಗೆ ಬಂದು ಒಂದು ಲೋಟ ಬಿಸಿ ಕಾಫಿ ಕುಡಿದು ಇವಾಗ ಅಡುಗೆ ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಇವಾಗ ಅಳಸುಂಡೆ ಕಾಳು ಇತ್ತಲ್ಲ, ಅದಕ್ಕೋಸ್ಕರ ಅಳಸುಂಡೆ ಕಾಳು ಮಸಾಲೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೇಮ್ ತರಕಾರಿ ಸಾರು ಥರ, ಬರೀ ಅಳಸುಂಡೆ ಕಾಳು ಹಾಕಿ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲಲ್ಲಿ. ಅಳಸುಂಡೆ ಕಾಳು ಮಸಾಲೆ ಸಾಂಬಾರು ಮತ್ತು ಅನ್ನ, ಮುದ್ದೆ, ಹಾಗೆ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬರ್ತಾ ಹಾಗೆ ಹಸಿ ಅಳಸುಂಡೆ ಕಾಳು ಬಿಡಿಸ್ಕೊಂಬಂದಿರೋದ್ರಿಂದ ನಮ್ಮ ಅತ್ತೆ ಮಾವ ಬಿಡಿಸ್ಕೊಟ್ರು. ಇವಾಗ ಇದನ್ನು ಹಾಕಿ ಹೇಗೆ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಅನ್ನಕ್ಕೆ ಇಟ್ಕೊಬಿಡ್ತೀನಿ. ಅನ್ನ ಆಗೋಷ್ಟರಲ್ಲಿ ಈ ಕಡೆ ಸಾಂಬಾರಿಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ಒಂದು ಪಾವು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ತೊಳೆದು ಅನ್ನನ ಕುಕ್ಕರ್ಗಿಟ್ಟೆ. ಈ ಕಡೆ ಮಸಾಲೆಗೆ ರುಬ್ಕೋಬೇಕಲ್ವ, ಏನೇನು ರೆಡಿ ಮಾಡ್ಕೊಡೋದು ತೋರಿಸ್ತೀನಿ. ಉರ್ಗಡ್ಲೆ, ತೆಂಗಿನಕಾಯಿ ತುರಿ ಒಂದು ಅರ್ಧ ಹೋಳಷ್ಟು, ಮತ್ತು ಈರುಳ್ಳಿ, ಕೊತ್ತಂಬರಿ, ಒಂದು ಟೊಮೆಟೊ, ಬೆಳ್ಳುಳ್ಳಿ. ಒಂದು ಟೊಮೆಟೊನ ಮತ್ತು ಈರುಳ್ಳಿನ ಸಪ್ರೇಟಾಗಿ ಹಚ್ಚಿ ಹಾಗೆ ಹಾಕೊತೀನಿ. ಇಷ್ಟನ್ನ ರುಬ್ಬಿ ಇವಾಗ ಮನೇಲೇ ಮಾಡಿರೋ ಸಾಂಬಾರು ಪುಡಿ 2 ಸ್ಪೂನ್ ಹಾಕಿದ್ದೀನಿ. ನಿಮಗೆ ರುಚಿಗೆ ಹೇಗೆ ಬೇಕೋ ಹಾಗೆ ಸಾಂಬಾರು ಪುಡಿ ಹಾಕ್ಕೋಬೋದು. ನನಗೆ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಚಿಕ್ಕ ಈರುಳ್ಳಿನ ಹಚ್ಚಾಕೊಂಡಿದ್ದೀನಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ಕಾಯಿ ಬಿಡಿಸ್ಕೊಂಡಿದ್ವಲ್ಲ ಅದನ್ನು ತೊಳೆದು ಒಗ್ಗರಣೆಗೆ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ಒಂದು ಚಿಕ್ಕ ಟೊಮೊಟೊ ಇಟ್ಕೊಂಡಿದ್ದೋ ಹಾಗೆ ಹಚ್ಚಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಾಳಿಗೆ ಉಪ್ಪು ಹಿಡಿಯುತ್ತೆ ಇವಾಗಲೇ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈ ಕಡೆ ಮುದ್ದೆಗೆ ಇಟ್ಟಿದ್ದೆ, ಮುದ್ದೆ ಕುದಿ ಕೂಡ ಬಂತು. ಮುದ್ದೆ ಕುದಿ ಹಾಕ್ತಾಯಿದ್ದೀನಿ. ಈ ಕಡೆ ರುಬ್ಬಿಟ್ಕೊಂಡಿರೋ ಖಾರನ ಹಾಕ್ತಾಯಿದ್ದೀನಿ. ಸಾಂಬಾರು ಎಷ್ಟು ತಿಕ್ಕಾಗಬೇಕು ಅಂತ ನೋಡಿಕೊಂಡು ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು. ನಾನು ಇರೋದು 3 ಜನಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ. ಈ ಕಡೆ ಸಾಂಬಾರು ಆಗ್ತದೆ. ಒಂದು 2 ವಿಜಿಲ್ ಬಂದರೆ ಸಾಂಬಾರು ಬೇಯಿತು. ಈ ಕಡೆ ಮುದ್ದೆ ಕೂಡ ಬೇಯ್ತಾ ಇದೆ. ಸಾಂಬಾರು ವಿಜಿಲ್ ಕೂಗೋಷ್ಟರಲ್ಲಿ ಇವಾಗ ವಡೆಗೆ ರುಬ್ಕೊಳ್ಳೋಣ. ವಡೆಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, 8 ಮೆಣಸಿನ್ಕಾಯಿ, ಕೊತ್ತಂಬರಿ ಅವನ್ನೆಲ್ಲ ಹಾಕಿ ಹಸಿ ಕಾಳು ಜೊತೆಗೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋದಕ್ಕೆ 2 ದೊಡ್ಡ ಈರುಳ್ಳಿ, ಕೊತ್ತಂಬರಿ ಹಾಕಿ ಇವಾಗ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಹಸಿ ಕಾಳಾಗಿರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿದ್ರೆ ಪರವಾಗಿಲ್ಲ. ಯಾಕಂದರೆ ಎಣ್ಣೆಲಿ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಹಸಿರು ಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀವಿ. ನೀವು ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಕಲಿಸಿದ್ದೀನಿ ನೋಡಿ, ಈ ಥರ ತರ್ತರಿಯಾಗಿದೆ ನೋಡಿ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಅದು ಫ್ರೆಶ್ ಆಗಿ ಸಿಕ್ಕಿರೋ ಹಸಿ ಅಳಸುಂಡೆ ಕಾಳು ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು. ವಡೆಗೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮುದ್ದೆ ಕೂಡ ರೆಡಿ ಆಯಿತು. ಮುದ್ದೆ ಕಟ್ಟೋದನ್ನು ನಾನೇನು ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ. ವಡೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಚಿಕ್ಕ ಚಿಕ್ಕ ವಡೆಗಳನ್ನ ಹಾಕ್ತಾಯಿದ್ದೀನಿ.
ತುಂಬಾ ಚೆನ್ನಾಗಿ ಬಂದಿತ್ತು. ವಡೆ ಕೂಡ ಹಸಿ ಕಾಳಲ್ಲಿ ಮಾಡಿದೆ ಅಂತ ಅನಿಸೇ ಇಲ್ಲ. ನೀವೊಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಸೀಸನಲ್ಲಿ ಸಿಗೋ ತರಕಾರಿ, ಹಣ್ಣು, ಯಾವುದೇ ಕಾಳುಗಳಾಗಲಿ ಅದರಲ್ಲಿ ಮಾಡೋ ಅಡುಗೆಗಳು ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಬಿಸಿ ಮುದ್ದೆ, ವಡೆ, ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹಸಿ ಕಾಳಿನ ವಡೆ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬಂದ್ವಿ, ಯಾಕಂದರೆ ಬಿಸಿಲು ಕಮ್ಮಿ ಇದ್ದಾಗ ಬೇಗ ಬೇಗ ಕೆಲಸ ಮಾಡ್ಬೋದು ಅಂತ. ಬೆಳಗ್ಗೆ ಬಂದಿದ ತಕ್ಷಣ ನೋಡಿ, ಚಿಕ್ಕ ಚಿಕ್ಕ ನವಿಲು ಮರಿಗಳು ಒಂದೆರಡಿದೆ. ನಿಮ್ಗೆ ಕಾಣಿಸ್ತಿದೆ ಏನಿಲ್ಲ, ತುಂಬ ದೂರದಲ್ಲಿತ್ತು, ಝೂಮ್ ಮಾಡಿ ತೆಗ್ದಿದ್ದೀನಿ ನೋಡಿ. ಒಂದೆರಡು ಓಡಾಡ್ತಾ ಇದೆ ಅಲ್ಲಿ. ಬೆಳಗ್ಗೆನೇ ನೋಡಿ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು ಕೂಡ. ಬೆಳಗ್ಗೆ 7 ಗಂಟೆಗೆ ನೋಡಿ ಎಷ್ಟು ಪ್ರಶಾಂತವಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಹಸಿರು, ಸುತ್ತ ಹಸಿರು, ಎಲ್ಲಿ ನೋಡಿದ್ರು ತುಂಬಾ ಹಸಿರು ಆಗಿತ್ತು. ಇವಾಗ ಕಾಯಿಗಳನ್ನ ಕೀಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಡನ್ನಾಗಿ ಮಧ್ಯದಲ್ಲಿ ಮಳೆ ಕೂಡ ಬಂದ್ಬಿಡ್ತು. ಹಾಗೆ ತೆಂಗಿನ ಮರದ ನೆರಳಲ್ಲಿ ನಿಂತ್ಕೊಂಡ್ವಿ. ಮಳೆ ಬರುವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಿಮ್ಮ ಮಳೆಗಳು ಕಾಣಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ. ನೋಡಿ, ಮಳೆ ನೀರು ಚಿಕ್ಕ ಚಿಕ್ಕದಾಗಿ ಬೀಳ್ತಾ ಇದೆ. ಹಾಗೂ ಕೀಳೋರು ಕೀಳ್ತಾ ಇದ್ರು, ನಾವು ಸ್ವಲ್ಪ ಸ್ವಲ್ಪ ಕಿತ್ವಿ ಮಳೆಯಲ್ಲಿ. 5 ನಿಮಿಷ ಆದಮೇಲೆ ಮಳೆ ಕೂಡ ನಿಂತೋಯ್ತು. ನಾವು ಸ್ವಲ್ಪ ಬಿಡಿಸಿದ್ವಿ, ಒಂದು 4 ಮೂಟೆಯಷ್ಟು ಕಾಯಿ ಬಿಡಿಸಿ ಕಾಯಿಗಳನ್ನೆಲ್ಲ ಕಟ್ತಾ ಇದ್ದೀವಿ. ಈ ಕಡೆ ನಮ್ಮ ಅತ್ತೆ ಹಸುಗೆ ಸ್ವಲ್ಪ ಹುಲ್ಲನ್ನ ಕುಯ್ಕೊತಾ ಇದ್ದಾರೆ. ಈ ಬ್ಲಾಗ್ ನಿಮ್ಗೆ ಯಾರಿಗಾರು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.